ತುಂಬಿಕೊಂಡಿದೀವಿ. ಇದು ಬೇಕರಿ ಐಟಮ್ಸ್ ಬ್ಲಾಕ್ ಕವರ್ ಅಲ್ಲಿ ಇರೋದು. ಇನ್ನ ಸ್ಲಿಪ್ಪರ್ನೇ ಎತ್ಕೊಂಡೋಗಿದ್ರ ಇಲ್ಲೇ ಜಾಗದಲ್ಲಿ ಬಿಟ್ಬಿಟ್ಟು ಹೋಗಿದ್ದ ಎತ್ಕೊಂಡೆ ಹೊಂಟೋಗಿದ್ರು. ಅದು ಒಂದ್ ಪಿಚ್ ಬರಬೇಕು. ಎಲ್ಲಿಗೆ ಏ ಬ್ಯಾಟ್ ನಾವು ಒಂದ್ ಪಿಚ್ ಹಾಕು, 2 ಪಿಚ್ ಹಾಕ್ಬಿಡ, 2 ಪಿಚ್. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದೀವಿ, ನನ್ನ ಹಸ್ಬೆಂಡ್ ಮನೆಗೆ ಹೋಗ್ತಾ ಇದೀವಿ. ಸೊ ಅಮ್ಮ ಮನೆಯಿಂದ ಬಾಗಿನ ತಗೊಂಡು ಇವಾಗ ಹೋಗ್ತಾ ಇದೀವಿ. ಆನ್ ದಿ ವೇ ಇದೀವಿ, ಲೇಟ್ ಆಗ್ಬಿಟ್ಟದೆ. ಹೋಗ್ತಾ ಇದೀವಿ. ವಿಶ್ ಮಾಡಿ, ವಿಶ್ ಮಾಡಿ. ಸೊ ಇಲ್ಲಿಂದ ನಿಯರ್ ಬೈ ಗೈಸ್ ನಮ್ಮ ಅತ್ತೆ ಮನೆ. ಸೊ ಹಾಗಾಗಿ ಫಸ್ಟು ಅಮ್ಮ ಮನೆಗೆ ಬಂದು ಬಾಗಿನ ತಗೊಂಡು ನಾವು ನಮ್ಮ ಅತ್ತೆ ಮನೆಗೆ ಹೋಗೋದು. ನಮ್ಮ ಅಣ್ಣ ಒಂದು ವಿಡಿಯೋನು ಮಾಡಕ್ ಬಿಡ್ತಾರೆ. ಅಲ್ಲ ಕಣೆ, ಒಂದೇ ತರ ಹೋಗೋ, ಡೋಂಟ್ ಟಾಕ್ ಟು ಮೀ. ಇದು ಇಟ್ಕೊಡ್ಬೇಕಾದ್ರೆ ಬ್ಲಾಗ್ ಮಾಡ್ತೀನಿ. ಏನ್ ಹೇಳು ಮಮ್ಮಿ? ಬಾಗಿನ ಕೊಡ್ಬೇಕಾದ್ರೆ ಗೈಸ್, ಬಾಗಿನ ಕೊಡ್ಬೇಕಾದ್ರೆ ವ್ಲಾಗ್ ಮಾಡ್ತೀನಿ. ಅದಿನ್ನ ಸೂಪರ್ ಆಗಿರುತ್ತೆ. ನಮ್ಮ ಅಣ್ಣ ಎಷ್ಟು ದುಡ್ಡು ಕೊಡ್ತಾನೆ. Wait a minute. Who are you? ಆಗ್ಲಿ ನಮ್ಮ ಅಣ್ಣ ಕೊಡ್ಸಿದ್ದು ಡ್ರೆಸ್, ಹೊಸ ಡ್ರೆಸ್. ನಮ್ಮ ಅಮ್ಮನ್ ತೋರ್ಸಗಂತ ಫಸ್ಟ್. ನಾನು ಬ್ಲಾಗ್ ಮಾಡಕ್ಕೆ ನಮ್ಮ ಮನೆಯವರೇನೆ ಇದು ಎಂತ ತೊಂದ್ರೆ ಮಾಡೋದು. ಇನ್ಸ್ಪಿರೇಷನ್ ಅಂತ ಯಾವ ಇನ್ಸ್ಪಿರೇಷನ್ ಇಲ್ಲ, ತೊಂದ್ರೆ ಕೊಡೋದೆ. ಎಲ್ರು ಕೇಳ್ತಿರಲ್ವಾ ಬ್ಲಾಗ್ ಯಾಕೆ ಮಾಡಲ್ಲ ಅಂತ. ಫಸ್ಟ್ ಅವ್ರು ಬಿಡಲ್ಲ, ಯಾರು ಇಲ್ಲ ಅವ್ರು ಮಾಡುವ, ನಾನು ಒಂದಿನೂ ಹೇಳಲ್ಲ ಮಾಡ್ಬಿಡ ಅಂತ. ಮಾಡಿಲ್ಲ. ನೆಕ್ಸ್ಟ್ ನಮ್ಮ ಅಣ್ಣ ಏನಾದ್ರೂ ಒಂದು ಕಂಟೆಂಟ್ ಯೋಚನೆ ಮಾಡ್ತಿರ್ತೀನಿ, ಅದು ಮಾಡ್ಬಿಡ, ಇದು ಮಾಡ್ಬಿಡ, ಅದು ಮಾಡ್ಬಿಡ ಅಂತ ಅನ್ಕೊಂಡು ಏನೋ ಮಾಡಕ್ ಬರಲ್ಲ. ಬಟ್ ಇನ್ಮೇಲೆ ಪ್ರತಿ ದಿನ ಮಾಡ್ತೀನಿ, ಪ್ರತಿದಿನ ವಿಡಿಯೋ ಮಾಡಿ ಪ್ರತಿದಿನ ಅಪ್ಲೋಡ್ ಮಾಡ್ತೀನಿ. ಒಂದು ನಿಮಿಷ ಸರಿ ಮಮ್ಮಿ. ಗೈಸ್, ಇವಾಗ ಹಬ್ಬಕ್ಕೆಲ್ಲ ರೆಡಿ ಆಗಿದೆ. ಇವಾಗ ನಮ್ಮ ಮನೇಲಿ ಎಲ್ಲರೂ ಏನ್ ಮಾಡ್ತಾ ಇದಾರೆ ಅಂತ ತೋರಿಸ್ತೀನಿ. ಸ್ಟ್ಯಾಂಡ್ ಹಾಕೊಂಡಿದ್ದೆ ಅಲ್ಲಿ ನೋಡಿ ನಮ್ಮಪ್ಪ. ನೀನ್ ಫೋಕಸ್ ಆಗಲ್ಲ ಬಿಡ, ಒಬ್ರಿಗೆ ಫೋಕಸ್ ಮಾಡಿದ್ದೀನಿ. ಹಾಯ್ ಮಾಡು. ಆಯ್ತು, ನೀನು ಹಾಯ್ ಮಾಡಮ್ಮ. ನಾನು ಹೆಂಗಿರು ತೋರ್ಸಲ್ಲ ಅಂತ. ನಾನು ಹೋಮ್ ಟೂರ್ ಮಾಡಿಲ್ಲಲ್ಲ, ಹೋಮ್ ಟೂರ್ ಮಾಡ್ತೀನಿ ಇವತ್ತು. ಮಾಡಿಲ್ಲ, ಕಂಪ್ಲೀಟ್ ಹೋಮ್ ಟೂರ್ ಮಾಡಿಲ್ಲ. ನಮ್ಮಮ್ಮ ಪೂಜೆ ಮಾಡ್ತಾ ಇದಾರೆ ಇಲ್ಲಿ. ಲೈಟ್ ಇದೆಯಾ? ನಮ್ಮ ಮನೆ ಗಣೇಶ ಬರಬಾ. ಚೂರು ಹಿಂಗಿಡವ, ಹಿಂಗೆ ಗುಡಿ ಇಟ್ರಲ್ಲ, ಸೂನ್ ದಪ್ಪ ಇಡಲ್ಲ. ನೀನ್ ಕೊಡ್ಬೇಕು ಕಣೋ ಬಾಗಿಲನ್ನ. ಅಷ್ಟೇ
ಸೊ ಗೈಸ್, ಬೆಳಗ್ಗೆ ಆಲ್ಮೋಸ್ಟ್ ನಾವು ಎದ್ದಿದ್ದೆ ತುಂಬ ಲೇಟ್ ಆಗಿತ್ತು. ಎದ್ದು ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಿಕೊಂಡು ಮಾಮೂಲಿ ಇವಾಗ ಗೌರಿ ಹಬ್ಬಕ್ಕೆ ಏನು ಬಾಗಿಣ ಕೊಡ್ತಾರೆ ಅದನ್ನು ಬಾಗಿಣ ಇಸ್ಕೊಂಡು ಆ ಬಾಗಿಣ ತಗೊಂಡಿದ್ದಂತಹ ವಿಡಿಯೋನು ಅಟ್ಯಾಚ್ ಮಾಡ್ತೀನಿ, ನೀವು ನೋಡಿ. ಇವಾಗ ಬಾಗಿಣ ತಗೊಂಡು ಇವಾಗ ನಮ್ಮ ಅತ್ತೆ ಮನೆಗೆ ಹೊರಡ್ತಾ ಇದ್ದೀವಿ. ಆಲ್ರೆಡಿ ತುಂಬ ಲೇಟ್ ಆಗಿರೋದ್ರಿಂದ ಬೇಗ ಹೋಗ್ತಾ ಇದ್ದೀವಿ ಹರಿಬರಿಲಿ. ಸೊ ನಾವು ಎದ್ದಿದ್ದು ಲೇಟ್ ಆಗಿದ್ರಿಂದ ಮಲಗಿದ್ದು ತುಂಬ ಲೇಟ್ ಆಯಿತು. ಎಲ್ಲ ಫನ್ ಮಾಡಿಕೊಂಡು ಆ ಫನ್ ಏನೆಲ್ಲ ಮಾಡಿದ್ವಿ ನೈಟ್, ನಾನು ನಮ್ಮಪ್ಪ ನಮ್ಮಮ್ಮ ನಮ್ಮ ಅಣ್ಣ ನನ್ನ ಹಸ್ಬೆಂಡ್ ಎಲ್ಲ ಕೂತ್ಕೊಂಡು ಏನೆಲ್ಲ ಫನ್ ಆಗಿತ್ತು ಅದನ್ನು ಆ್ಯಡ್ ಮಾಡ್ತೀನಿ. ಸ್ವಲ್ಪ ಕ್ಲಿಪ್ ಅಟ್ಯಾಚ್ ಮಾಡಿರ್ತೀನಿ ನೋಡಿ. ಸೊ ಇವಾಗ ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಆನ್ ದಿ ವೇ ಹೋಗ್ತಾ ಒಂದಷ್ಟು ಐಟಮ್ಸ್ ತಗೊಂಡು ನಮ್ಮ ಅತ್ತೆ ಮನೆಗೆ ಹೋಗಿ ಇವತ್ತೆಲ್ಲ ಗಣೇಶ ಹಬ್ಬ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಸ್ಪೆಷಲ್ ಇರುತ್ತೆ. ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ನೀವು ಹೇಗೆಲ್ಲ ಹಬ್ಬ ಸೆಲೆಬ್ರೇಟ್ ಮಾಡಿದ್ರಿ ಗೌರಿ ಗಣೇಶ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸ್ಕೊಡಿ. ಸೊ ಬನ್ನಿ ಹೊರಡೋಣ. ತುಂಬಿಕೊಂಡಿದೀವಿ. ಇದು ಬೇಕ್ರಿ ಐಟಮ್ಸ್ ಬ್ಲಾಕ್ ಕವರಲ್ಲಿ ಇರೋದು. ಇನ್ನು ಅದೆಲ್ಲ ಫ್ರೂಟ್ಸು ಮತ್ತೆ ದೇವಸ್ಥಾನಕ್ಕೆಲ್ಲ ತಗೊಂಡು ಹೊಂಟಿವಿ ಊರ್ ಕಡೆಗೆ. ಇವಾಗ ಫುಲ್ ಟ್ರಾಫಿಕ್, ಜಾಸ್ತಿ ಐಕ್ಳುಗಳು, ಚಿಕ್ಕ ಮಕ್ಳು ಜಾಸ್ತಿ ನಮ್ಮ ಮನೇಲಿ, ಅದಕ್ಕೆ ಎಲ್ಲ ತಗೊಂಡು ಸ್ಲಿಪ್ಪರ್ನೇ ಎತ್ಕೊಂಡೋಗಿದ್ರ ಇಲ್ಲೇ ಜಾಗದಲ್ಲಿ ಬಿಟ್ಬಿಟ್ಟು ಹೋಗಿದ್ದ ಎತ್ಕೊಂಡೆ ಹೊಂಟೋಗಿದ್ರು. ಅದು ಹೊಸ ಬೇರೆ ಜುಡಿಯೋದು, ಅದಕ್ಕೆ ಎತ್ಬಿಟ್ಟವ್ರೆ. ಆ ಸ್ಲಿಪ್ಪರ್ನು ಕದೀತಾರಲ್ಲ ಅಂತ. ಒಳ್ಳೇದು ಸ್ಲಿಪ್ಪರ್ ಕಳ್ತನ ಅಂದ್ರೆ ಕರ್ಮ ಹೋಗುತ್ತೆ. ನಾವ್ ಮಾಡೋ ಕರ್ಮ ಏನಾದ್ರು ಮಾಡಿದ್ರೆ ಎಷ್ಟು ರೇಟ್ ಇರ್ಬೇಕು, ಕಮ್ಮಿ ಇರ್ಬೇಕು. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ಅಮ್ಮ ಇಲ್ಲಿಗೆ ತಾನೆ ಬಂದಿದ್ ನಾವು ಜಾತ್ರೆಗೆ. ರೇಟ್ ಜಾಸ್ತಿ ಇದ್ರೆ ಜಾಸ್ತಿ ಕರ್ಮ ಹೋಗುತ್ತಾ? ಕಮ್ಮಿ ರೇಟ್ ಇದ್ರೆ ಕಮ್ಮಿ ಹೋಗುತ್ತೆ. ಹಂಗಾರೆ ನಿನ್ನ ಒಳ್ಳೊಳ್ಳೆ ತಂದ್ ಬಿಡಪ್ಪ. ಜಾಸ್ತಿ ಕರ್ಮ ಜಾಸ್ತಿ ನಂದು 2ನೇ ಸಲ ಕದ್ದಿರೋದು. ಕಮ್ಮಿ ರೇಟ್ ತಂದ್ರೆ ಕಮ್ಮಿ ಕರ್ಮ ಹೋಗುತ್ತೆ. ಹಂಗೆ ಕುಣಿಗಲ್ ಒಂದ್ಸಲ ಕತ್ಕೊಂಡೋಗಿರಿ, ಇಲ್ಲೊಂದ್ಸಲ ಕತ್ಕೊಂಡು ಹೋಗ್ಬಿಟ್ರು. ಏನಾಗಲ್ಲ, ಓಡ್ಸೋ. ಉಲ್ಲಾಸದ ಮಳೆ ಅಂತ. ನಾನು ಅವಾಗ ಚಿಕ್ಕ ವಯಸ್ಸಲ್ಲಿ ಇದನ್ನೆಲ್ಲ ಕಿತ್ಕೊಂಡ್ ಮಡ್ಕೊಂಡು ಹೋಗ್ತಾ ಇದ್ದು. ಏನು ಹೂವ ಇದು? ಬೆಡ್ತಾವ್ರೆ ಹೂವ ಇದು. ಆಮೇಲೆ ಇದು ಇಳ್ಳಿಕಾಯಿ. ಯಾವುದು ಇದು? ಇದು ಇಳ್ಳಿಕಾಯಿ. ಇದು ಉಪ್ಪಿನಕಾಯಿ ಮಾಡ್ತಾರಲ್ಲ ಅದು ತಾನೇ? ಜ್ಯೂಸ್ ಅನ್ನು ಮಾಡ್ಕೊಂಡು ಕುಡಿದ್ರೆ ಸಖತ್ತಾಗಿರುತ್ತೆ. ಹೌದು, ಇವಾಗ ಕುಡಿದ್ವಲ್ಲ ಅದ್ರದ್ದೇ ಇದು. ಅಲ್ಲಿ ಮನೇಲಿ ಕುಡಿದ್ವಲ್ಲ. ಸರ್ ಬಿದೋಗ್ಬಿಟ್ಟಿಯಾ? ಸ್ಲಿಪ್ಪರ್ ಹಾಕಿ ಹೋಗ್ಬೇಕು ತಾನೆ. ಇವಾಗ ಬಿಟ್ಟೈತಲ್ಲ. ಅಲ್ಲ ಕಣಪ್ಪ, ಬಾಳೆಹಣ್ಣು ಬಿಟ್ಟವಲ್ಲ ಆ ಕಡೆ ಮರದಲ್ಲಿ. ಇದು ನೋಡು, ಕರ್ಬೇವಿನ ಗಿಡ ಅಲ್ಲ ಇದು, ಕರ್ಬೇವಿನ ಮರ. ಎಷ್ಟು ದೊಡ್ಡ ಮರ ಇದು ಅಂದ್ರೆ ನಾನು ಹುಟ್ಟಕ್ಕಿಂತ ಮುಂಚೆಯಿಂದ ಇರೋದು ಅನ್ಸುತ್ತಿದ್ದು ಕರ್ಬೇವಿನ ಮರ. ಅಷ್ಟು ದೊಡ್ಡದು. ಇಲ್ಲಿ ಕೆಳಗಡೆಯಿಂದ ಅಲ್ಲಿವರೆಗೂ ಐತೆ ಮರ. ಕರ್ಬೇವಿನ ಸೊಪ್ಪಿಗೆ ಇನ್ವೆಸ್ಟ್ಮೆಂಟ್ ಮಾಡಂಗಿಲ್ಲ ನಾವು. ಗೊಜ್ಜೆ ಗೊಜ್ಜೆ ಸುಮ್ಮನೆ ಓಡಾಡೋ ಗೊಜ್ಜೆ ಹೆಂಗೆ. ಆ ರೋಡ್ ಅದ್ರಲ್ಲ ಅದ್ ನೆಂದೋಗೈತ್ ಕಣೆ ಫುಲ್ಲು. ಮಡಕೆ ಅಲ್ಲ ಅದು, ಅಡಕೆ. ಮಡಕೆ ಅಂತೆ, ಮಡಕೆ. ಏನು ಹಾಕೋರಲ್ಲ, ತಡ್ನಿ ಅನ್ಸುತ್ತೆ. ಏನೋ ತಡ್ನಿ ಕಾಳು ಏನೋ ಗಿಡ ಹಾಕಿರೋದು. ಇದು ಬಾಳೆಹಣ್ಣು ಬಿಟ್ಟೈತಲ್ಲ ಇಲ್ಲಿ ದೊಡ್ಡದು. ಏನು? ಒಂದು ಗೊನೆ. ಗೊನೆ ಅಲ್ಲ, ಗೊನೆ. ಒಂದು ಗೊನೆಯಲ್ಲಿ ಎಷ್ಟು ಬಾಳೆಹಣ್ಣು ಇರುತ್ತೆ ಅಲ್ಲ? ಲೆಕ್ಕ ಹಾಕು ನಿಂತ್ಕೊಂಡು. ತೋಟ ನಾಟಕ ನಡೆಯಕ್ಕೆ ಬರಲ್ಲ, ಬಿದ್ದೈತಾಳೆ. ಎಲ್ಲಿ ಬದಿನ ಮೇಲೆ? ಕಡ್ಡಿ ಅದು ಹಸುಗಳಿಗೆ.
ಇದು ದೊಡ್ಡ ಮರನೇ ಹಾಕಿಲ್ಲ, ಎಳ್ನೀರು ಬಿಡಲ್ವಾ? ಇನ್ನು ಚಿಕ್ಕದಿದ್ದು ಇನ್ನು ದೊಡ್ಡದೈತದೆ, ಇನ್ನು ಬೆಳೀತೈತಿದು. ಈಗ ಹಾಕಿದ್ದಿದ್ದು ಇನ್ನು ಅಲ್ಲಿ ತೋಟದಲ್ಲಿ ಅವಲ್ಲ ಫುಲ್ ದೊಡ್ಡ ದೊಡ್ಡವು. ದಾರಿನೇ ಐತಲ್ಲ, ಅಲ್ಲಿಗೆ ರಾಗಿ ಹಾಕೋರು ಇವಾಗ. ರಾಗಿ. ಎಳ್ಳೀರು ಕುಡಿತೀಯಾ? ಆಮೇಲೆ ಸಂಜೆ ಮೇಲೆ ಕುಡಿಯೋಣ. ಬೆಂಗಳೂರು ಒಂದಿಷ್ಟು 60 ರೂಪಾಯಿ. ಇಲ್ಲಿ ದೊಡ್ಡ ದೊಡ್ಡ ಮರಗಳು, ಇಲ್ಲಿ ಕೆಳಗಡೆಕಿನ್ನ ಇದಕ್ಕೆಲ್ಲ ಫುಲ್ ಇದಕ್ಕೆ ರಾಗಿ ಹಾಕೋರೆ. ಈ ಲೈನ್ಗೆ, ಆ ಲೈನ್ಗೆ ತಡ್ನಿ ಹಾಕೋರೆ. ಎಳ್ನೀರು ಕೆಡೋಕೆ ರೋಟಿ. ಈ ಲೈನ್ಗೆ ತಡ್ನಿ ಹಾಕೋರೆ. ಆ ಕಡೆ ಇನ್ನೊಂದು ಲೈನ್ಗೆ ಏನು ಹಾಕೋರೋ ಗೊತ್ತಿಲ್ಲ. 3 ಲೈನು. ಫಸ್ಟ್ ಈ ಥರ ಇರಲಿಲ್ಲ, ಇಲ್ಲೆಲ್ಲ ಡಿವೈಡ್ ಇತ್ತು ಹಿಂಗೆ. ಇಲ್ಲಿ ಬದ ಹಾಕ್ಸಿದ್ದು ಹಂಗೆ ಸ್ಟ್ರೈಟಾಗಿ. ಆಮೇಲೆ ಎಲ್ಲ ಒಡ್ಸಾಕ್ಬಿಟ್ಟು ಫುಲ್ ಒಂದೊಂದು ನೀರು ಕರೆಕ್ಟಾಗಿ ಆಯ್ತಿರ್ಲಿಲ್ಲ. ಕೆಳಗಡೆ ಹೋಗ್ಬಿಡೋದು. ಅವಾಗ ಇದನ್ನೆಲ್ಲ ಕೀಳ್ಸಾಕ್ಬಿಟ್ಟು ಬದ ಹಾಕ್ಸ್ಬಿಡೋದು ಹೊಡೆದಾಗಿ. ಅಷ್ಟೊಂದೇನಿಲ್ಲ, ಕಮ್ಮಿ. ಲಕ್ಷ್ಮೀ ಮಾಯಮ್ಮ, ಲಕ್ಷ್ಮೀ ದೇವಿ ಮಾಯಮ್ಮ ಕ್ಷೇತ್ರ. ಹೆಸರ್ಲಾ ನಿಮ್ರಲ್ವಾ? ಗಣೇಶ ಗುಂಗೆ ಕೇಳಿದ ಕಡೆ ಹಾಕೊಡ್ಬೇಕು. ನಾನೇ ಬ್ಯಾಟ್ಕ್ ಹಾಕ್ಬೇಕು. ಅಲ್ಲೇ ಬತ್ತು ಸಿಕ್ಕಿವೆ 4 ಬಾಲು. ಮಾಯ ಬಿಡ್ತು ಬಂದು ತಿನ್ನಿರು. ಇದು ಕಾಲು ಏನು ಇಟ್ಕೊಂಡ್ಬಿಟ್ರೆ ಸುಮ್ಮನೆ ಬರ್ಸ್ಬಿಟ್ರೆ ಆಯ್ತು. ಕಮಾನ್. ಬೈರ ಇಲ್ಲ ಬೈರ ನೀನು ಇಬ್ಬಾಲ್ ತಗೊಂಡಿದ್ಯಲ್ಲ, ನಿಮ್ಗೆ ಎಷ್ಟಾಗ ಅದು 1 ಪಿಚ್ ಬರಬೇಕು. ಎಲ್ಲಿಗೆ? ಏ ಬ್ಯಾಟ್ ನಾವು 1 ಪಿಚ್ ಹಾಕು, 2 ಪಿಚ್ ಹಾಕ್ಬಿಡ. ಅಂದ್ರೆ 2 ಪಿಚ್ ಅಂದ್ರೆ ಜಾಸ್ತಿ ಹೈಟು, ನಾನು ಜಾಸ್ತಿ ಹೈಟ್ ಹೊಡೆಯಕ್ಕಲ್ಲ, ಅದಕ್ಕೆ ಹಂಗೆ ಹೇಳ್ತಾ ಇದ್ದೆ. ನಾನು ಬ್ಯಾಟ್ಗೆ ಹಾಕೊಡ್ಲ ನಿಂಗೆ? ಅಯ್ಯೋ ಹೇಳ್ದಂಗೆ ಹಾಕೊಟ್ಬಿಡಪ್ಪ ಇವಾಗ. ಆಯ್ತು, 1 ಪಿಚ್ ಹಾಕೊಡ್ತೀನಿ ನೋಡಿ ಈಗ. ಬ್ಯಾಟ್ಸ್ಮನ್ ರೆಡಿ. ಓಹೋ ಏ ಬೌಲರ್ ಕರೆಕ್ಟಾಗಿ ಹಾಕಪ್ಪ. ಯಾಕಪ್ಪ ಕ್ರಿಕೆಟ್ ಬೌಲರ್ 6. ಅಯ್ಯೋ ಇಲ್ಲವೇ ರಾಶಿ ಇಲ್ಲಿ ಫುಲ್ ಫ್ಯಾಮಿಲಿನೇ ಐತಿ. ಫೈನಲಿ ನಮ್ಮ ಅತ್ತೆ ಮನೆಯಿಂದ ಇವಾಗ ಬ್ಯಾಕ್ ಟು ಬ್ಯಾಂಗ್ಳೂರು ಗೈಸ್. ಬೆಂಗಳೂರಿಗೆ ಅರ್ಜೆಂಟಾಗಿ ಹೋಗ್ಬೇಕು. ನನ್ನ ಕೆಲಸ ಇದೆ. ವಸ್ತುಡ್ಕೇನು ಮಾಡ್ಕೊಂಡು ತಿನ್ನಕ್ಕಾಯ್ತಲ್ಲ. ನಾಳೆ ಮಟನ್ ಗಿಟನ್ ಎಲ್ಲ ಮಾಡಾರಂತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಇವಾಗ ಹೊರಟ್ಬಿಡ್ಬೇಕು. ನನಗೆ ನಾಳೆ ಬೆಳಿಗ್ಗೆನೇ ಅರ್ಜೆಂಟ್ ವರ್ಕ್ ಬಂದಿದೆ. ಸೊ ಹೊರಡ್ಬೇಕು. ಅದಕ್ಕೆ ಊಟನೂ ಮಾಡೋಕ್ಕಾಗಲಿಲ್ಲ ನನಗೆ. ಸ್ವಲ್ಪ ಲೈಟ್ ಆಗಿ ತಿನ್ಕೊಂಡ್ವಿ. ಎಲ್ಲ ಚೆನ್ನಾಗಿ ತಿನ್ಸ್ಬಿಟ್ಟಿರಿ. ನಾನು ಅದಕ್ಕೆ ಬರೀ ಪಲ್ಯ ಅಷ್ಟೇ ತಿಂದೆ. ಪಲ್ಯ ಸ್ವಲ್ಪ ರೈಸು ಅಷ್ಟೇ. ನಾನು ಅಷ್ಟೇ. ಮಧ್ಯಾಹ್ನ ಚೆನ್ನಾಗಿ, ಮಧ್ಯಾಹ್ನ ಅಲ್ಲ ಸಂಜೆ ಒಬ್ಬಿಟ್ಟೆಲ್ಲ ತಿನ್ಸ್ಬಿಟ್ಟಿದ್ರು 2. ಸೊ ಆಮೇಲೆ ಲಾಸ್ಟ್ಗೆ ಬರೀ ತಿಂದು ಅಷ್ಟೇ. ಏನ್ ತಿಂದಿದ್ದು? ಇದು ವಡೆ ತಿಂದಿದ್ದು. ವಡೆ 1 ತಿಂದು, ಪಲ್ಯ 1 ತಿಂದು. ಈ ಪ್ರಾಬ್ಲಮ್ ಏನಾಗಿದ್ದು ಅಂತ ಅಂದ್ರೆ ಗೋಬಿ ಮತ್ತೆ ಪಾನಿಪುರಿ ಎಲ್ಲ ತಂದ್ಬಿಟ್ಟಿದ್ದಾರೆ ನಮ್ಮಣ್ಣ. ತಿನ್ಬಿಟ್ಟು ಇವಾಗ ಹೊಡ್ತಾ ಇದೀವಿ. ಅದೇ ಜಾಸ್ತಿ ಆಗೋಗಿತ್ತು. ಇನ್ನೇನು ಹಬ್ಬದ ಊಟ ತಿನ್ನಕ್ಕೆ ಆಗ್ಲಿಲ್ಲ ನಮ್ ಕೈಲಿ. ಮಧ್ಯಾಹ್ನನೇ 2 ಒಬ್ಬಟ್ಟು ತಿನ್ಬಿಟ್ಟಿದ್ದ ಬಿಸಿ ಬಿಸಿದ. ಇನ್ನೇನು ತಿನ್ನಕ್ಕಾಗಿಲ್ಲ. ಇನ್ಮೇಲೆ ನಡ್ತಾಳೆ ನೋಡಿ. ಎಲ್ಲ ಬಾಡೋಗೈತೆ ಮುಖದಲ್ಲಿ ಇವತ್ತು ಬೆಳಿಗ್ಗೆಯಿಂದ. ಇಲ್ಲಿ ಗಣಪತಿ ತಗೊಂಡೋಯ್ತಾರೆ. ಗಣಪತಿ ತಗೊಂಡೋಯ್ತಲ್ಲ ಆಂಟಿ.
ತಲೆಗೆ ಏನ್